ಎಲ್ಲರೂ ಕೂಡ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ನೋಡಿರುವಂಥದ್ದು. ಆದರೆ ನಮ್ಮ ಮನೆಯವರು, ನಮ್ಮ ಊರಿನವರು ಮೆಜೆಸ್ಟಿಕ್ ನೋಡಿದ್ದಾರಾ? ಇಲ್ಲ. ಬನ್ನಿ ನೋಡುವ. ಇವಾಗ ರೀಚ್ ಆಗಿರೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ. ಹೇಗಿದೆ ನೋಡಿ ಮೆಜೆಸ್ಟಿಕ್. ಇವಾಗ ಸಮಯ ಸುಮಾರು 8:15 ಆಗಿದೆ. ಇಷ್ಟೊತ್ತಿಗೆ ಎಷ್ಟು ರಶ್ ಇದೆ ನೋಡಿ. ಹಾಗಾದರೆ ಸಂಜೆ ಹೊತ್ತಿಗೆ ಎಷ್ಟು ರಶ್ ಇರ್ಬೋದು ಅನ್ನೋ ನಾವು ನಮಗೆ ಆ ಕಡೆ ಹೋಗೋ ಬಸ್ ಎಲ್ಲಿದೆ ಅಂದ್ರೆ ಡ್ರೈವರ್ ನನಗೆ ಗೊತ್ತಿಲ್ಲ. ಬಸ್ ಕೇಳಬೇಕು ಎಲ್ಲಿದೆ. ಮೆಜೆಸ್ಟಿಕ್ ಹೇಗಿದೆ ನೋಡಿ. ಸರ್ ಒಬ್ಬರು ನಾವು ಕಂಡಕ್ಟರ್ ಹತ್ರ ಕೇಳಿದ್ದೆವು ತಾವರೆಕೆರೆ ಬಸ್ ಎಲ್ಲಿ ಬರುತ್ತೆ ಅಂತ. ಹಿಂಗೆ ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ದಾರೆ. ಬನ್ನಿ ಅಲ್ಲಿ ಬಸ್ ಇದೆಯಾ ಇಲ್ವಾ ಅಂತ ನೋಡ್ಕೊಂಡು ಬರುವ. ಮೆಜೆಸ್ಟಿಕಲ್ಲಿ ಬೇಜಾನ್ ಬಸ್ ಇದೆ, ಆದರೆ ಅದೆಲ್ಲ ಬೇರೆ ಬೇರೆ ಕಡೆಗೆ ಹೋಗ್ತದೆ. ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂಬಂತಹ ಮಾತೇಳುತ್ತಾ ಎಲ್ರಿಗೂ ಕೂಡ ವಿಜಯದಶಮಿಯ ಜೊತೆಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳುತ್ತಾ, ಇವತ್ತು ನಾವು ಹೊರಟಿರುವಂಥದ್ದು, ಇವಾಗ ಇರುವಂಥದ್ದು ಮೆಜೆಸ್ಟಿಕಲ್ಲಿ. ಇಲ್ಲಿಂದ ನಾವು ಹೊರಟಿರುವಂಥದ್ದು ಬನ್ನೇರುಕಟ್ಟೆ ರೋಡು. ಥಿಯೇಟ್ರ್ ತಾವರೆಕೆರೆ ಬಾಲಾಜಿ ಥಿಯೇಟ್ರಿಗೆ. ಕಾರಣ ಇಷ್ಟೇ, ಕಾಂತಾರ ಮೂವಿ ರಿಲೀಸ್ ಆಗಿರುವಂಥದ್ದು. ಕಾಂತಾರ ಮೂವಿನ ನೋಡಲಿಕ್ಕೆ ನಾವು ಹೋಗ್ತಾ ಇರುವಂಥ, ನಾನು ಮತ್ತು ನಮ್ಮ ಬ್ರದರ್ ಕಾರ್ತಿಕ್ ಅವರು ಹೋಗ್ತಾ ಇದ್ದೇವೆ. ಹಾಯ್ ಬ್ರೋ. ಹಾಯ್. ಕಾಂತಾರ ಮೂವಿ ಹೇಗಿದೆ ಅಂತ ಎಲ್ರಿಗೂ ಕೂಡ ಫಸ್ಟ್ ಚಾಪ್ಟರ್ ಗೊತ್ತಿರುವಂಥದ್ದು. ಇದು ಸೆಕೆಂಡ್ ಅಂತ ಹೇಳ್ಬೋದು, ಗೊತ್ತಿಲ್ಲ, ಏನು ಬೇಕಾದರೂ ಹೇಳ್ಬೋದು. ಕಾಂತಾರ 2 ಅಂತ ನಾವು ಹೇಳ್ತೇವೆ. ಹಾಗಾಗಿ ನಮಗೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥದ್ದು, ತುಂಬಾ ಚೆನ್ನಾಗಿರ್ಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ ಪಕ್ಕ, ಅದು ಅದಕ್ಕೇನು ಬೇರೆ ಮಾತಿಲ್ಲ. ಟ್ರೈಲರೇ ಸುಮಾರು 8 ಸಲ ನೋಡಿದ್ದೀನಿ. ಬಟ್ ಆ ಸಾಂಗ್ ಬಂತಲ್ಲ ಶಿವಂದು, ಅದು ಬೆಳಿಗ್ಗೆ ಅದೇ ನೋಡ್ತಿದ್ದೆ. ಸೊ ಹಾಗಾಗಿ ಮೂವಿ ಹೇಗಿದೆ ಅಂತ ನೋಡುವ. ಇವತ್ತಿನ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಿರುವಂಥದ್ದು ಕೊಡಿಗೆಯಲ್ಲಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂಥ ಬನ್ನೇರುಕಟ್ಟೆ ರೋಡು. ಕಾರಣ ಇಷ್ಟೇ, ಇವರ ಬ್ರದರ್ ಇದೊಂದು ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ಆ ಟಿಕೆಟ್ ಇಲ್ಲ ಅಂದರೆ ಸುಮ್ಮನೆ ಹೋಗುತ್ತಲ್ಲ, ಹಾಗಾಗಿ ಆ ಟಿಕೆಟ್ ನಮಗೆ ಕೊಟ್ಟಿದ್ದಾರೆ. ಇಲ್ಲಾಂದರೆ ನಾವು ಸಂಡೇ ಪ್ಲ್ಯಾನ್ ಮಾಡ್ತಿದ್ದೇವೆ ಹೋಗೋದಂತ. ಬಟ್ ಇವತ್ತು ಹೋಗ್ತಾ ಇದ್ದೇವೆ. ದೇವರು ಇವತ್ತೇ ನೀವು ಮೂವಿನ ನೋಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ನಮಗೆ ನಿನ್ನೆ ಮತ್ತು ಇವತ್ತು 1 ಮತ್ತು 2ಗೆ ಲೀವ್ ಇದೆ ಆಫೀಸಿಗೆ. ಹಾಗಾಗಿ ಬನ್ನಿ ಇವತ್ತು ಹೇಗಿದೆ ಆ ಕಾಂತಾರ ಮೂವಿ, ಅದ್ರ ಜೊತೆಗೆ ಹೋಗುವಂಥ ಜರ್ನಿ ಹೇಗಿದೆ ಇವೆಲ್ಲ ನೋಡ್ಕೊಂಡು ಹೋಗೋಣ. ಈ ಮೂವಿ ಇರುವಂಥದ್ದು 10 ಗಂಟೆಗೆ. ನನ್ನ ಪ್ರಕಾರ ಇದು ಫಸ್ಟ್ ಶೋ, ಸೆಕೆಂಡ್ ಶೋ, ಥರ್ಡ್ ಶೋ ಆಗಿರಬೇಕು. 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ನನಗೆ, ಸೆಕೆಂಡ್ ಶೋನ ಥರ್ಡ್ ಶೋನ ಆಗಿರಬೇಕು. ನಾವು ಈ ಕಡೆ ಅಂದರೆ ಈ ಥಿಯೇಟ್ರಿಗೆ ಫಸ್ಟ್ ಟೈಮ್ ಹೋಗ್ತಾ ಇರುವಂಥದ್ದು. ನಮ್ಮ ಅಲ್ಲಿ ಬರುವಂಥ ಥಿಯೇಟ್ರ್ ನಮಗೆಲ್ಲ ಗೊತ್ತು. 10 ಗಂಟೆಗೆ ಶೋ ಇರುವಂಥದ್ದು. ನಾವಿಲ್ಲಿಂದ ಬಿಟ್ಟಿರುವಂಥದ್ದು ಹತ್ರ 7:30 7:45ಗೆ. ನಾನು ಆಫೀಸಿಗೆ ಹೋಗ್ಲಿಕ್ಕೆ ಕೂಡ ಇಷ್ಟು ಬೇಗ ಎತ್ತಲ್ಲ. ಇವತ್ತು ನಾನು ಎಷ್ಟು ಹೊತ್ತಿಗೆ ಕಂಡುಬಿಡ್ತೀನಿ ಅಂತ ಇವ್ರು ಕಾಯ್ತಾ ಇದ್ದೀರಪ್ಪ.
ಕಣ್ ಬಿಟ್ಟ ತಕ್ಷಣ ಇವರು ಹಾಯ್ ಹಾಯ್ ಮಾಡ್ತಾ ಇದ್ದಾರೆ ನನಗೆ. ಇದು ಮತ್ತೆ ಒಂದು 6:45ಗೆ ಬೆಳಿಗ್ಗೆ 6:45ಗೆ ಬಿಸಿದ್ದಾರೆ. ನಾನು ಮತ್ತೆ ಒಂದು ಇನ್ನು ಕಾಲ್ ಗಂಟೆ ಇವರಿಗೆ ಜೋಶ್ ಗೊತ್ತಾ, ಇವ್ರ ಅಣ್ಣ ಟಿಕೆಟ್ ಬುಕ್ ಮಾಡಿರೋದು ತಾನೆ, ವೇಸ್ಟ್ ಟಿಕೆಟ್ ಹೋಗಿಲ್ಲ ಅಂದ್ರೆ ಇವರಿಗೆ ಬೈತಾರೆ. ಅದಕ್ಕೆ ಜೋಶ್ ಇವರಿಗೆ ಅಷ್ಟೇ. ಮತ್ತೆ ಎದ್ಮೇಲೆ ನಾವು ಕೂಡ ಅಷ್ಟೇ, ಆದ್ರೆ ಎದ್ದಲಿಕ್ಕೆ ಸ್ವಲ್ಪ ಕಷ್ಟ. ಇಲ್ಲಿ ಕೂಡ ಅಷ್ಟೇ ಡೈಲಿ 8:30 ಎಲ್ಲ ಆಗುತ್ತಲ್ಲ, 8 ಗಂಟೆ ಇಲ್ಲ ಅಷ್ಟೇ. ಇಲ್ಲೆಲ್ಲ ಬೇಗ ಎದ್ದೇಳ್ತೀನಿ, 6 ಗಂಟೆಗೆ 7 ಗಂಟೆಗೆ. ಆಫೀಸ್ ಅವ್ರು ನೋಡಿದ್ರೆ ವಿಡಿಯೋನ ಬೇಗ ಎದ್ದೇಳ್ತೀನಿ, 6 ಗಂಟೆಗೆ ಹೇಳ್ತೀನಿ, 6 ಗಂಟೆಗೆ ಎದ್ದೇಳ್ತೀನಿ. ರಜೆ ಟೈಮಲ್ಲಿ ಅಷ್ಟೇ 8:30 ಎಲ್ಲ ಆಗ್ತದೆ. ಹೋಗ್ತಾ ಇದ್ದೇವೆ ಮೂವಿಗೆ, ಬನ್ನಿ ಚಲೋ. ಗಾಯ್ಸ್, ನಾವು ಇವಾಗ ರೀಚ್ ಆಗಿರುವಂಥದ್ದು ಡೈರಿ ಸರ್ಕಲ್ಗೆ. ಸುಮಾರು 15 ಕಿಲೋಮೀಟರ್ ದೂರ ಬಂದಿರುವಂಥದ್ದು. ಡೈರಿ ಸರ್ಕಲ್ ಹೇಗಿದೆ ಅಂತ ನೋಡಿ. ನಾನು ಕೂಡ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರುವಂಥದ್ದು. ನಾವು ಇವಾಗ ರೀಚ್ ಆಗಿರುವಂಥದ್ದು ಡೈರಿ ಸರ್ಕಲ್ಗೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿಂದ ಅಷ್ಟೇ 1 ಕಿಲೋಮೀಟರ್ 1.5 ಕಿಲೋಮೀಟರ್ ಇದೆ. ಅಂದರೆ ನಮಗೆ ಗೊತ್ತಿರಲಿಲ್ಲ ಅಷ್ಟು ದೂರ ಉಂಟು ಅಂದರೆ ನಾವು ಮ್ಯಾಪ್ ನೋಡುವಾಗ ಡೈರಿ ಸರ್ಕಲ್ ಅಂತ ಅವ್ರು ಹೇಳಿದರು. ಆ ಬಸ್ ಈ ಕಡೆಯಿಂದನೇ ಹೋಯ್ತಪ್ಪ, ಬಸ್ಸಲ್ಲೇ ಹೋಗ್ಬೋದಿತ್ತು, ನೆಕ್ಸ್ಟ್ ಸ್ಟಾಪ್ ಇಳಿಬೇಕಿತ್ತು. ಬಟ್ ನಾವು ಒಂದು ಸ್ಟಾಪ್ ಮುಂಚೆ ಇಳಿದೆವು. ಹಾಗಾಗಿ ನಾವು ತಿಂಡಿ ಕೂಡ ಮಾಡಿಲ್ಲ, ಮಾರ್ನಿಂಗ್ ಸ್ವಲ್ಪ ಬೇಗ ಬಂದಿವಲ್ಲ. ಹಾಗಾಗಿ ಅದೇ ಎಲ್ಲಿಯಾದರೂ ಸೈಡು ತಿಂಡಿ ಮಾಡ್ತಾ ಹೋಗೋದಂತ ನಡ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ. ಫೈನಲಿ ನಾವು ದೋಸೆ ತಿಂದೆವು, ಹೊಟ್ಟೆ ಫುಲ್ ಆಯಿತು. ಅದ್ರ ಜೊತೆಗೆ ಇವಾಗ ನಾವು ನಡ್ಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ನಾವು ಬಂದಿರುವಂಥದ್ದು ಕೊಡಿಗೆಯಲ್ಲಿ ಗೇಟಿಂದ ಇಲ್ಲಿಗೆ ಸುಮಾರು 20 ಕಿಲೋಮೀಟರ್ ದೂರ ಇದೆ. ಹಾಗೆ ಹೇಳಿದಾಗನೇ ಅವರ ಅಣ್ಣನ ಟಿಕೆಟ್ ಇತ್ತು, ಹಾಗಾಗಿ ಇಲ್ಲಿಗೆ ಬಂದಿರುವಂಥದ್ದು. ಇಲ್ಲ ಅಂದರೆ ಇಲ್ಲಿಗೆ ಬರಬೇಕು ಅಂತ ಇರಲಿಲ್ಲ. ಬನ್ನಿ ಮುಂದೆ ಸಾಗುವ, ಚಲೋ. ನಾವು ರೀಚ್ ಆಗುವಂಥ ಹೊತ್ತಿಗೆ ಆಲ್ಮೋಸ್ಟ್ ಜನ ರೀಚ್ ಆಗಿದ್ದರು. ಥಿಯೇಟ್ರ್ ಆಲ್ಮೋಸ್ಟ್ ಫುಲ್ ಆಗುವಂಥ ಸನ್ನಿವೇಶ ಎಲ್ಲವೂ ಕೂಡ ಆಯಿತು. ಅದ್ರ ಜೊತೆಗೆ ಟಿಕೆಟಲ್ಲಿ ಗೋಲ್ಡಲ್ಲಿ 250, ಡೈಮಂಡಲ್ಲಿ 300 ಇರುವಂಥದ್ದು. ಎರಡರಲ್ಲೂ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಫಸ್ಟಿಗೆ ಬಂದಿರುವಂಥ ಕಾಂತಾರ ಏನಿದೆ, ನಮಗೆಲ್ಲರಿಗೂ ಗೊತ್ತಿರುವಂಥದ್ದು, ಇಡೀ ಫಿಲ್ಮ್ ಇಂಡಸ್ಟ್ರಿಯನ್ನೇ ಬಾಚಿರುವಂಥದ್ದು. ಹಾಗಾಗಿ ಈ ಮೂವಿ ಕೂಡ ಒಂದೊಳ್ಳೆ ಸಕ್ಸಸ್ಸನ್ನು ಕಾಣುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ತುಂಬಾ ಜನ ಬಂದಿದ್ದಾರೆ, ಎಲ್ಲರೂ ಕೂಡ ಕಾತುರದಲ್ಲಿದ್ದರು. ನಾವೆಲ್ಲರೂ ಕೂಡ ನೋಡ್ತೇವೆ ಅಂತ. ಮತ್ತೆ ಸ್ಟಾರ್ಟ್ ಆಗಿರೋದು ಫೈನಲಿಯಾಗಿ ಕಾಂತಾರ ಚಾಪ್ಟರ್ 1. ಮತ್ತು ಇಂಟರ್ವಲ್ ಇತ್ತು. ಅದರ ಜೊತೆಗೆ ನಮಗೆ ಆಫೀಸಲ್ಲಿ ಕೊಟ್ಟಿರುವ ಸ್ವೀಟ್ನ ತಿಂತ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಕಾಂತಾರ ಮೂವಿನ ನೋಡಲಿಕ್ಕೆ. ಫೈನಲಿಯಾಗಿ ಮೂವಿಯಲ್ಲಿ ಆದಮೇಲೆ ಜನರ ರಿಯಾಕ್ಷನ್ ಹೆಂಗೆ ಇತ್ತು ನೋಡಿ.
ಫೈನಲಿ ಆಗಿ ನಾವು ಮೂವಿನ ನೋಡ್ಕೊಂಡು ಬಂದಿದ್ದೇವೆ. ಮೂವಿ ಅಂತೂ ಅದು ಎಷ್ಟು ಚೆನ್ನಾಗಿದೆ ಅಂತ ನಾವು ಹೇಳಲಿಕ್ಕೆ ಅಷ್ಟು ದೊಡ್ಡ ವ್ಯಕ್ತಿಗಳಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ ನನಗೆ. ಇರೇಗು ಸೂಪರ್ ಬಂತು ನಂಡೆ. ಸೊ ಅದ್ರ ಜೊತೆಗೆ ನಾವು ಆ್ಯಕ್ಚುಲಿ ಮಂಗಳೂರಿನವರಲ್ವ, ನಮಗೆ ಸ್ವಲ್ಪ ಮೂವಿ ಇನ್ನೂ ಕೂಡ ಜಾಸ್ತಿ ಇಂಟ್ರೆಸ್ಟ್ ಇರುವಂಥದ್ದು. ಅದ್ರ ಜೊತೆಗೆ ನಮಗೆ ಒಂದಷ್ಟು ಅದ್ರ ಬಗ್ಗೆ ಗೊತ್ತಿರುವಂಥದ್ದು, ಹಾಗಾಗಿ ನಮ್ಮ ಕಲ್ಚರನ್ನು ತೋರಿಸಿರುವಂಥದ್ದು. ತುಂಬಾ ಚೆನ್ನಾಗಿದೆ ಮೂವಿ, ಸೂಪರ್. ಮಾತೇ ಬರಲ್ಲ. ಮತ್ತು ನಾವು ಮೂವಿ ನೋಡಿಕೊಂಡು ನೇರ ಬಂದಿರುವಂಥದ್ದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ಗೆ. ಅದ್ರ ಜೊತೆಗೆ ಕಾರ್ತಿಕ್ ಅವರು ಯಲಹಂಕ ಬಸ್ ಹತ್ಕೊಂಡು ಕೊಡಿಗೆಯಲ್ಲಿ ಗೇಟಿಗೆ ಹೋಗ್ತೇನೆ ಅಂದರು. ನಾನು ವೈಟ್ ಫೀಲ್ಡಿಗೆ ಹೋಗಬೇಕಾಗಿತ್ತು, ನನ್ನ ಅಣ್ಣ ರೂಮಲ್ಲಿದ್ದಾನೆ, ಹಾಗಾಗಿ ಅಲ್ಲಿಗೆ ಹೋಗಬೇಕಿತ್ತು. ಅದರ ಜೊತೆಗೆ ಯಾರೆಲ್ಲ ಮೂವಿನ ನೋಡಿಲ್ಲ, ಮೂವಿನ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ, ಅದರಲ್ಲಿ ಬರುವಂಥ ಒಂದಷ್ಟು ದೇವರ ಸನ್ನಿವೇಶ ಏನಿದೆ, ಸಂದರ್ಭ ಏನಿದೆ, ಅದನ್ನೆಲ್ಲ ಕೇವಲ ಮೂವಿಗೆ ಸೀಮಿತವಾಗಿರಲಿ, ಅದನ್ನು ರೀಲ್ಸ್ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದು ಯಾರು ಕೂಡ ಮಾಡಬೇಡಿ ಅನ್ನುವಂಥದ್ದು ನಮ್ಮದೊಂದು ಕೋರಿಕೆ. ಅದ್ರ ಜೊತೆಗೆ ವಿನಂತಿ. ಯಾಕೆಂದರೆ ನಾವು ದೇವರನ್ನು ತುಂಬ ನಂಬುವಂಥದ್ದು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ನಮ್ಮ ಹಿಂದೆ ದೈವ ಬಲ ಇದೆ ಎಂಬಂತಹ ನಿಟ್ಟಿನಲ್ಲಿ ನಾವು ಕೆಲಸನ ಮಾಡುವಂಥದ್ದು. ಆ ರೀತಿಯ ರೀಲ್ಸ್ ಅಥವಾ ಹುಚ್ಚಾಟ ಎಲ್ಲ ಮಾಡಬೇಡಿ. ಯಾಕೆಂದರೆ ನಾನು ಥಿಯೇಟ್ರಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಬೊಬ್ಬೆ ಆಗ್ತಾ ಇದ್ರು ಅಂತ. ಕೇವಲ ಥಿಯೇಟ್ರ್ ಅಂತಲ್ಲ, ಥಿಯೇಟ್ರಿನ ಹೊರಗೆ ಬಂದು ಕೂಡ ಅಂಥ ರೀತಿಯ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು ಅಲ್ಲಿ ಬೇರೆಯವರು. ಹಾಗಾಗಿ ಯಾರು ಕೂಡ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.